ಗಜೇಂದ್ರಗಡ ತಾಲೂಕಿನ ಜಿಗೇರಿ ಗ್ರಾಮದ ಬಾಳೆತೋಟದಲ್ಲಿಂದು 18 ವರ್ಷದ ಉದಯ್ ಶರಣಪ್ಪ ನೀಳ್ಶೇಷಿ ಎಂಬುವ ಯುವಕನಿಗೆ ಚಿರತೆ ದಾಳಿ ಮಾಡಿರುವ ಘಟನೆ ನಡೆದಿದೆ. ಸದ್ಯ ಗಾಯಗೊಂಡಿರುವ ಯುವಕನನ್ನ ಗದಗದ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳದಲ್ಲಿ ಗಜೇಂದ್ರಗಡ ತಹಸೀಲ್ದಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮತ್ತೆ 4 ಜನರ ಮೇಲೆ ಚಿರತೆ ದಾಳಿ ಮಾಡಿದ್ದು ಗ್ರಾಮಸ್ಥರು ಭಯದಲ್ಲಿದ್ದಾರೆ. ಗಜೇಂದ್ರಗಡ ತಾಲೂಕಿನ ಜಿಗೇರಿ ಗ್ರಾಮದಲ್ಲಿ ವಿಪರೀತ ಚಿರತೆ ದಾಳಿಯಿಂದ ಗ್ರಾಮಸ್ಥರು ಇದೀಗ ಕಂಗಾಲಾಗಿದ್ದಾರೆ. ಒಟ್ಟಾರೆ ಇವತ್ತು ಜಿಗೇರಿ ಗ್ರಾಮದ ಬೆಳಗ್ಲಿಂದ 4 ಜನ ಚಿರತೆ ಅಟ್ಯಾಕ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರಥಮವಾಗಿ ಉದಯ್ ನೀಳ್ಶೇಷಿ ಅಂತ, ನಂತರ ಈಗ 2ನೇ ಪೇಷಂಟ್ ಇಲ್ಲಿ ಗಜೇಂದ್ರಗಡ ಹಾಸ್ಪಿಟಲ್ ಇದೆ. ಇನ್ನು ಉಳಿದವರು ಇನ್ನು ಎಷ್ಟು ಜನ ಅದಕ್ಕೆ ದಾಳಿಗೆ ತುತ್ತಾಗಿದ್ದಾರೆ? ಸರ್, ಒಟ್ಟು ನಮ್ಮ ಊರಲ್ಲಿ 3 ಜನ ಆಗಿದ್ದಾರೆ. ಒಂದು ಉದಯ್ ಕುಮಾರ್ ನೀಳ್ಶೇಷಿ, ರಮೇಶ್ ಅಡಪಟ್ಟಿ, ಮುದುಕಪ್ಪ ಕಣಿಗೆ ಅವರು. ಈಗ 4 ಗಂಟೆ ಕರ್ಕೊಂಡು ಒಬ್ಬರು ಫಾರೆಸ್ಟ್, ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಗೆ ಸರ್? ಒಂದು 8ರಿಂದ 10 ನಾಯಿ ಹೆಚ್ಚು ಕಡಿಮೆ 8ರಿಂದ 10. ಸೊ ಒಟ್ಟಾರವಾಗಿ ಇವತ್ತು ಬಿಗುವೇನು ಅಂದರೆ ಯಾರೂ ಅಲ್ಲಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಹಗಲೊತ್ತಿನಲ್ಲಿ ಈ ಥರ ಅಟ್ಯಾಕ್ ಮಾಡ್ತಾ ಇದೆ. ಡೇ ಟೈಮ್ನಾಗ ಅಟ್ಯಾಕ್ ಮಾಡೋದು ಮತ್ತು ನೈಟ್ ಏನು ಮಾಡಬೇಕು? ನೈಟ್ ಬರಲ್ವಾ? ಸೊ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲ್ಲಿ ಏನಾರ ತಮ್ಮ ಗ್ರಾಮಕ್ಕೆ ಬಂದು ಸೂಕ್ತ ಬಂದೋಬಸ್ತ್ ಕೊಟ್ಟಿದ್ದಾರೆ. ಇವತ್ತು ಮಾಡಿದ್ರು ಸರ್, ಮೊದಲಿಂದ ಮಾಡಿದ್ರೆ ಸರ್. ಅವ್ರು ಧೈರ್ಯ ಮಾಡಿ ಅದಕ್ಕೆ ಮುಂದೆ ಮಾಡಿ ಕ್ರಮ ತಗೊಳ್ತಾ ಇಲ್ಲ. ಅಷ್ಟೇ ಹಿಂಸರ್ತಾ ಇದ್ದಾರೆ, ಭಯಪಟ್ಟು ಹಿಂಸರಿತಾ ಇದ್ದಾರೆ. ಅಂದ್ರೆ ಅದಕ್ಕೆ ಅರವಳಿಕೆ ಕೊಡುವ ಮೊದಲು ಸುತ್ತಮುತ್ತ ಇವತ್ತು ಅರಣ್ಯ ಇಲಾಖೆ ಆದರೂ ಏನೂ ಅದಕ್ಕೆ ಕೊಡಲಿಲ್ವಾ? ಅದಕ್ಕೆ ಧೈರ್ಯ ಮಾಡ್ತಾ ಇಲ್ಲ, ಧೈರ್ಯನೇ ಮಾಡ್ತಾ ಇಲ್ಲ. ಕ್ರಮ ತಗೋಬೇಕು ಅಷ್ಟೇ. ಸೊ ಹಾಗಾಗಿ ಇವತ್ತು 4 ಜನದ ಮೇಲೆ ಅಟ್ಯಾಕ್ ಆಗಿದೆ. ಈಗಿರೋ ಒಳಗಡೆ ಉಳಿದವ್ರು ಹೆಸರು ಹೇಳ್ತಾರೆ. ಉಳಿದವ್ರು 3 ಜನ ಯಾರು? ಒಬ್ರು ಗದಗಿರಿ ರೆಫರ್ ಮಾಡಿಲ್ಲ, ಒಬ್ರು ಇಲ್ಲಿದ್ದಾರೆ, ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಒಬ್ರು ಉಮೇಶ್ ಅಂತ.